ದೇವ್ರ ತಟ್ಟೆಗೆ ಕೈ ಹಾಕಲ್ಲ. ಒಂದು ವೇಳೆ ಆಗ್ತಾ ಇದ್ದೀನಿ ಅಂದರೆ ಅದರಿಂದ ಏನೋ ಗಂಭೀರವಾದ ಕಾರಣ ಇರುತ್ತೆ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರ್ಬೇಕಲ್ವಾ. ನೀನು ದುಬೈಗೆ ಎಕ್ಸ್ಪೋರ್ಟ್ ಮಾಡಬೇಕಾಗಿದ್ದ ಆ ವಿಗ್ರಹ ನನ್ನ ಕೈ ಸೇರಿದೆ. ಅದು ಮತ್ತೆ ನಿನ್ನ ಕೈ ಸೇರಬೇಕಂದ್ರೆ ನೀನು ಸ್ವಂತ ಮಕ್ಕಳು ಥರ ಸಾಕ್ತಾ ಇರೋ ಆ ಇಬ್ಬರನ್ನ ನನ್ನ ಟ್ರ್ಯಾಪಿಗೆ ಸಿಗಾಕೊಳ್ಳೋ ಹಾಗೆ ನೀನು ಮಾಡಬೇಕು. ಅವರಿಂದ ನನಗೆ ತುಂಬ ಅವಮಾನ ಆಗಿದೆ. ಅವ್ರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋವರೆಗೂ ನಂಗೆ ಸಮಾಧಾನ ಇಲ್ಲ. ಎಲ್ಲಿವರೆಗೂ ನಂಗೆ ಸಮಾಧಾನ ಆಗಲ್ವೋ ಅಲ್ಲಿವರೆಗೂ 10,000 ಕೋಟಿ ಬೆಲೆಗಳ ಆ ವಿಗ್ರಹ ನಿನ್ನ ಕೈ ಸೇರೋಲ್ಲ. ನೆನಪಿರಲಿ, ಇದ್ರ ಮೇಲೆ ನಿನ್ನಿಷ್ಟ. ಶಿವ, ನಾನು ಹೋದ್ಮೇಲೆ ಒಬ್ಬಂಟಿಯಾಗಿರ್ಬೇಡ ಶಿವ. ಯಾರಾದರೂ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊ. ಮಾತಾಡು ಶಿವ. ಏನು ನಿಂದು ಹುಚ್ಚತನ? ಹುಚ್ಚತನ ಅಲ್ವೋ, ವಾಸ್ತವ ಇದು. ನೋಡು, ನಿನಗಿರೋದು ಬಗೆಹರ್ಸೋಕ್ಕಾಗದೇ ಇರೋಂಥ ಕಾಯಿಲೆ ಏನಲ್ಲ. ಏನೋ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಷ್ಟೇ. ಅಂದರೆ ಸ್ವಲ್ಪ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ನೀನ್ಯಾಕೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತಿದ್ಯಾ? ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ವಾ? ಭ್ರಮೇಲೆ ಬದುಕ್ಬೇಡ ಶಿವ, ಸ್ವಲ್ಪ ರಿಯಾಲಿಟಿ ಅರ್ಥ ಮಾಡ್ಕೊ. ನೋಡು, ರಿಯಾಲಿಟಿನೇ ಹೇಳ್ತಾ ಇರೋದು. ನೀನು ಮತ್ತೆ ಮೊದಲಿನ ಥರ ಹಾಗೆ ಆಗ್ತೀಯ. ನಿನ್ನ ಕಾಯಿಲೆ ಗುಣ ಹಾಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೆ ಬೇಕಾದ್ರೂ ರೆಡಿ. ನೀನು ಈ ಥರ ಮಾತಾಡೋದು ಕೇಳಿದರೆ ನಂಗೆ ಭಯ ಆಗ್ತಿದೆ ಶಿವ. ದಯವಿಟ್ಟು ನನಗೋಸ್ಕರ ನೀನು ತೊಂದರೆಲಿ ಸಿಗಾಕೋಬೇಡ ಪ್ಲೀಸ್. ಆ ಥರ ಎಲ್ಲ ಏನಾಗಲ್ಲ, ನೀನು ತಲೆ ಕೆಡ್ಸ್ಕೊಬೇಡ. ಎಲ್ಲಿ ನಿನ್ನ ಕೈ ಕೊಡು. ಇದೇನಕ್ಕೆ ಇವಾಗ? ನಾನು ಹೋದ್ಮೇಲೆ ನನ್ನ ಪರವಾಗಿದ್ದು ನಿನ್ನ ಜೊತೆ ಇರುತ್ತೆ. ಈ ಹುಡುಗಿರ್ಗೆ ಎಷ್ಟು ಹೇಳಿರೋ ಅರ್ಥ ಆಗಲ್ಲ. ತೆಗಿಬೇಡ ಶಿವ, ತೆಗೆದ್ರೆ ನನ್ನ ಮೇಲೆ ಆಣೆ. ಶಿವ, ರಾಜೀವಣ್ಣ ಕಾಲ್ ಮಾಡಿದ್ರು, ಏನೋ ಇಂಪಾರ್ಟೆಂಟ್ ಅಂತೆ. ಬಂದೆ. ಎಲ್ಲಿಗೆ ಶಿವ? ನಂಗೆ ಸ್ವಲ್ಪ ಕೆಲಸ ಇದೆ, ನೀನು ರೆಸ್ಟ್ ಮಾಡು. ಹಿಂಗೋಗಿ ಹಿಂಗೆ ಬಂದುಬಿಡ್ತೀನಿ. ಇಷ್ಟೊಂದು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದಾರಂದರೆ ಏನಿರ್ಬೋದು? ಕಷ್ಟ ಇಲ್ಲದೆ ಭಕ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ಲದೆ ಪೇಷಂಟ್ ಡಾಕ್ಟ್ರ್ ಹತ್ರ ಹೋಗಲ್ಲ, ಡೀಲ್ ಇಲ್ಲದೆ ಡಾನ್ ನಮ್ಮಂಥ ಪಂಟ್ರ ಹತ್ರ ಬರಲ್ಲ. ನಡಿ ಹೋಗೋಣ. ಅವ್ರು ಬಂದಿದ್ದಾರಣ್ಣ. ಒಳ್ಳೆ ಕಳಿಸ್ರು. ಅಣ್ಣ ಏನೋ ಅರ್ಜೆಂಟ್ ಅಂತ ಹೇಳಿ ಕಳಿಸಿದ್ರಂತೆ.
ಸಂಕಲ್ಪ ವಿಗ್ರಹ. ಭೂಮಿ ಮೇಲೆ ಸಿಕ್ಕಿರೋ ಅತ್ಯಂತ ಹಳೆ ವಿಗ್ರಹ. ಇದು ಸುಮಾರು 28,000 ವರ್ಷಗಳಷ್ಟು ಹಳೆದು ಅಂತ ಗೊತ್ತಾಗಿದೆ. ಇದನ್ನ ದುಬೈಲಿರೋ ಮ್ಯೂಸಿಯಂಗೆ ತಲುಪಿಸೋ ಜವಾಬ್ದಾರಿ ನಂದು. ಆದ್ರೆ ಚಿದಂಬರಂ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡಿಸ್ತಾ ಇದ್ದಾನೆ. ಇದು ನನ್ನ ಕೈ ಸೇರಿದ್ರೆ ನಿಮಗೆ ಸೇರ್ಬೇಕಾಗಿರೋದು ನಿಮಗೆ ಸೇರುತ್ತೆ. ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಇದು ವಿಗ್ರಹ ಇರೋ ಲೊಕೇಶನ್. ಏನು ಮಾಡ್ಬೇಕಂತ ಗೊತ್ತಲ್ಲ? ಸರಿ ಅಣ್ಣ, ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಂಡು. ನನ್ನ ಹತ್ರ 106 ಜನ ಹುಡುಗರಿದ್ರು. ಈ ಕೆಲಸ ನಿಮಗೆ ಒಪ್ಪಿಸ್ತಾ ಇದ್ದೀನಿ ಅಂದರೆ ಅದು ನಿಮ್ಮ ಮೇಲಿಟ್ಟಿರೋ ನಂಬಿಕೆಯಿಂದ. ನಿಮ್ಮ ನಂಬಿಕೆಗೆ ಯಾವತ್ತೂ ದ್ರೋಹ ಮಾಡಲ್ಲಣ್ಣ. ಚಿದಂಬರನ್ ಮೇನ್ ಟಾರ್ಗೆಟ್ ನಾವು. ಅವನಿಗೂ ರಾಜೀವಣ್ಣನಿಗೂ ಯಾವುದೇ ರೀತಿ ದ್ವೇಷ ಇಲ್ಲ. ಆದರೂ ಅವನು ರಾಜೀವಣ್ಣನ ವಿಗ್ರಹದ ಮೇಲೆ ಕೈ ಇಟ್ಟಿದ್ದಾನೆ ಅಂದರೆ ಇಲ್ಲೇನೋ ನಡೀತಾ ಇದೆ. ನಡಿ ಹೋಗೋಣ. ಮತ್ತೆ ಈ ಸಾಹಸ ಕೈ ಹಾಕಿದ್ಯಾ? ಹೋದ ಸಲ ಏನಾಯ್ತು ಅಂತ ಮರ್ತೋದ್ಯಾ? ಹೇಗೆ ಮರೆಯೋಕ್ಕಾಗುತ್ತೆ? ಪ್ರತಿದಿನ ಪ್ರತಿ ಕ್ಷಣ ಆ ಘಟನೆ ನನ್ನ ಎದೆ ಒಳಗೆ ದಾಗ ಅಂತ ಉರಿತಾ ಇದೆ. ಅದ್ರ ಪ್ರತೀಕಾರ ತೀರ್ಸ್ಕೊಳ್ಳೋಕ್ಕೋಸ್ಕರ ತಾನೇ ನಿಮ್ಮಿಬ್ರನ್ನ ಇಲ್ಲಿವರೆಗೂ ಕರೆಸಿರೋದು. ಗೊತ್ತು, ನೀನು ಆ ವಿಗ್ರಹ ಕೈ ಇಕ್ಕಿರೋದು ನಮ್ಮಿಬ್ರಿಗೋಸ್ಕರ ಅಂತಲೂ ಗೊತ್ತು. ರಾಜೀವಣ್ಣ ನಮ್ಮಿಬ್ರನ್ನ ಕಳಿಸಿರೋದು ನಿನ್ನ ಡ್ರಾಪಲ್ಲಿ ಸಿಗಾಕ್ಸೋಕ್ಕಂತನೂ ಗೊತ್ತು. ಆದರೆ ಏನು ಮಾಡಲಿ, ಕೆಲವೊಂದು ಸಲ ಎಲ್ಲ ಗೊತ್ತಿದ್ರೂ ತೆಪ್ಪಿಗಿರ್ಬೇಕಾಗುತ್ತೆ. ಅದು ಬಿಡು, ಮುಂದೆ ಆಗೋ ಅನಾಥನ ತಪ್ಪಿಸೋಕ್ಕೆ ಇನ್ನೊಂದು ಅವಕಾಶ ಕೊಡ್ತೀನಿ. ಸಂಧಿಗೆ ಒಪ್ಕೊಂಡು ವಿಗ್ರಹ ಕೊಡ್ತೀಯೋ ಇಲ್ಲ ಪ್ರತಿಷ್ಠೆಗೋಸ್ಕರ ಸಮರ ಸಾರ್ತೀಯೋ? ಬೇಗ ಡಿಸೈಡ್ ಮಾಡಿ. ಸಂಧಿಗೆ ಒಪ್ಕೊಳ್ಳಾಗಿದ್ರೆ ನಾನು ಯಾಕೆ ನಿಮ್ಮಿಬ್ರು ಇಲ್ಲಿವರೆಗೂ ಕಷ್ಟ ಇದ್ದೆ? ಸಮರಕ್ಕೆ ಸಿದ್ಧವಾಗಿಯೇ ಈ ಚಕ್ರವ್ಯೂಹ ಸೃಷ್ಟಿ ಮಾಡಿರೋದು. ಸರಿಯಾಗಿದೆ, ಜಾಸ್ತಿ ಮಾತು ಬೇಡ. ಇವತ್ತೆರಡರಲ್ಲೂ ಡಿಸೈಡ್ ಆಗೋಗ್ಬಿಡಿ. ಒಂದು ನೀನು ಇರಬೇಕು, ಇಲ್ಲ ನಾವಿರಬೇಕು.
ಶಿವ, ನಾನು ಹೋದ್ಮೇಲೆ ನೀನು ಒಬ್ಬಂಟಿಯಾಗಿರ್ಬೇಡ. ಏನು ನಿಂದಿ ಹುಚ್ಚತನ? ದಯವಿಟ್ಟು ನನಗೋಸ್ಕರ ನೀನು ತೊಂದರೆಯಲ್ಲಿ ಸಿಗಾಕೋಬೇಡ. ಆ ಥರ ಎಲ್ಲ ಏನಾಗಲ್ಲ, ನೀನು ತಲೆ ಕೆಡಿಸ್ಕೋಬೇಡ. ಭ್ರಮೇಲಿ ಬದುಕಬೇಡ ಶಿವ, ಸ್ವಲ್ಪ ರಿಯಾಲಿಟಿ ಅರ್ಥ ಮಾಡ್ಕೊ. ರಿಯಾಲಿಟಿನೇ ಹೇಳ್ತಾ ಇರೋದು. ನೀನು ಮತ್ತೆ ಮೊದಲಿನ ಥರ ಹಾಗೆ ಆಗ್ತೀಯ, ನಿನ್ನ ಕಾಯಿಲೆ ಗುಣ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೆ ಬೇಕಾದ್ರೂ ರೆಡಿ. ಮನು, ಹೇಳಿ ಶಿವ. ಈಗೇನು ಮಾಡ್ಬೇಕು ಅಂದ್ಕೊಂಡಿದ್ಯಾ? ಇನ್ನೇನು ಮಾಡೋದು? ವಿಗ್ರಹನ ರಾಜಣ್ಣನ ಕೈಗೆ ಒಪ್ಸೋದು. ಆಮೇಲೆ ನಮ್ಮ ಶೇರ್ ತಗೊಳ್ಳೋದು. ಬರೋ ಶೇರಿಂದ ನಮ್ಮ ಕಷ್ಟ ತೀರಲ್ಲ ಅಲ್ವ ಮನು? ನಿನ್ನ ಮಾತಿನ ಅರ್ಥ? ಮನು, ನನ್ನ ಪರಿಸ್ಥಿತಿ ನಿಂಗೆ ಗೊತ್ತು. ಐಶು ಆರೋಗ್ಯ ದಿನೇ ದಿನೇ ಹದಗೆಡ್ತಾ ಇದೆ. ದುಡ್ಡಿನ ಅವಶ್ಯಕತೆ ನಂಗೆ ತುಂಬ ಇದೆ. ಅದಕ್ಕೆ ಈ ವಿಗ್ರಹನ ದುಬೈ ಮ್ಯೂಸಿಯಂಗೆ ನಾವೇ ಹ್ಯಾಂಡ್ ಓವರ್ ಮಾಡೋಣ. ದುಬೈ ಮ್ಯೂಸಿಯಂಗೆ ಹ್ಯಾಂಡ್ ಓವರ್ ಮಾಡೋದು ದೊಡ್ಡ ವಿಷಯ ಅಲ್ಲ ಶಿವ, ನಿಜವಾದ ಚಾಲೆಂಜ್ ಆಮೇಲೆ ಶುರು ಹೋಗುತ್ತೆ. ರಾಜೀವಣ್ಣಗಿರೋ ಪವರ್ಗೆ ನಾವು ಪ್ರತಿದಿನ ಪ್ರತಿಕ್ಷಣ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರನೇ ಓಡ್ತಾ ಇರಬೇಕಾಗುತ್ತೆ. ನನಗೆ ಯಾಕೆ ನೀನು ತುಂಬ ರಿಸ್ಕ್ ತಗೊಳ್ತಿದ್ಯಾ ಅನಿಸುತ್ತೆ. ಜೀವನದಲ್ಲಿ ಕೆಲವೊಂದು ಸತಿ ನಾವು ಅಂದ್ಕೊಂಡಿದ್ದನ್ನ ಪಡ್ಕೊಳ್ಳೋಕ್ಕೆ ರಿಸ್ಕ್ ತೊಗೊಳ್ಲೇಬೇಕಾಗುತ್ತೆ. 4-5%ಗೋಸ್ಕರ ಕೆಲಸ ಮಾಡ್ತೀವೋ, 50%ಗೋಸ್ಕರ ರಿಸ್ಕ್ ತೊಗೊಳ್ತೀವೋ ಯೋಚನೆ ಮಾಡು. ಸರಿ ಶಿವ, ನಿನ್ನ ಮಾತಲ್ಲೂ ಒಂದು ಅರ್ಥ ಇದೆ. ನಂಗೆ ಈ ಡೀಲ್ ಓಕೆ. ದುಬೈ ಮ್ಯೂಸಿಯಂಗೆ ಹ್ಯಾಂಡ್ ಓವರ್ ಮಾಡಿ ಫುಲ್ ಕ್ಯಾಶ್ನ ನಾನು ಒಬ್ಬನೇ ತಗೊಂಡು ಆರಾಮಾಗಿ ಇರ್ಬೋದು. ಆದರೆ ಅದೇನು ಅಂತಾರಲ್ಲ, ಅತ್ಯಾಸೆ ಗತಿಗೇಡು ಅಂತ. ಅದು ಅಲ್ಲದೆ ರಾಜೀವಣ್ಣ ನನಗೊಬ್ಬನೇ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ವೆಯ್ಟ್ ಆ್ಯಂಡ್ ವಾಚ್. ಮನು, ನಿಂಗೇನಾಗಿಲ್ಲ ತಾನೆ? ನನಗೇನಾಗಿಲ್ಲ ಶಿವ, ನಿನಗೆ? ನನಗೂ ಏನಾಗಿಲ್ಲ. ವಿಗ್ರಹ ಎಲ್ಲಿ? ದುಡ್ಡಿನ ಆಸೆಗೋಸ್ಕರ ಇವನೇ ಏನಾರು ಪಿತೂರಿ ಮಾಡಿರ್ಬೋದಾ? ಈಗ ತಾನೇ ಇದ್ದ ವಿಗ್ರಹ ಇವಾಗಿಲ್ಲ ಅಂದರೆ ಇವನೇ ಏನಾದರೂ ಸಂಚು ಮಾಡಿರ್ಬೋದಾ? ಎಲ್ಲೋ ವಿಗ್ರಹ. ರಿಲ್ಯಾಕ್ಸ್ ಬಾಯ್ಸ್, ರಿಲ್ಯಾಕ್ಸ್. ಆ ವಿಗ್ರಹ ನೆತ್ತಿರೋದು ನಾನೇ. ಆ ವಿಗ್ರಹ ಎಲ್ಲಿದೆ ಅಂತ ನನಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ನಿಮಗೂ ಹೇಳ್ತೀನಿ, ಆದರೆ ನಿಮ್ಮಿಬ್ಬರಲ್ಲಿ ಒಬ್ರಿಗೆ ಮಾತ್ರ, ಯಾರು ನನಗೆ ಜಾಸ್ತಿ ಶೇರ್ ಕೊಡ್ತೀರೋ ಅವ್ರಿಗೆ ಮಾತ್ರ ಹೇಳ್ತೀನಿ. ಸೊ ಚಾಯ್ಸ್ ಇಸ್ ಯುವರ್ಸ್ ಬಾಯ್ಸ್. ಯಾರು ಬದುಕ್ತೀರಾ, ಯಾರು ಸಾಯ್ತೀರಾ ಅಂತ ಬೇಗ ಡಿಸೈಡ್ ಮಾಡಿ ಹೇಳಿ. ಆ ವಿಗ್ರಹ ಕೊಟ್ಟರೆ ಸರಿ, ಇಲ್ಲ ಅಂದರೆ ಮಗನೇ. ಅದಕ್ಕೂ ಮುಂಚೆ ನಾನು ಮಳೆ ಕೊಡ್ತೀರಾ ಅಂತ ನನಗೆ ಮೊದಲೇ ಗೊತ್ತು. ಅದಕ್ಕೆ ನನ್ನ ಮೈ ಮೇಲೆ ಒಂದೇ ಒಂದು ಸ್ಕ್ರಾಚ್ ಆದರೂ ವಿಗ್ರಹನ ಮಿಸ್ ಮಾಡಾಕ್ಬಿಡ್ತೀನಿ. ಆ ವಿಗ್ರಹ ನಮಗೂ ನಿಮಗೂ ಯಾರಿಗೂ ₹1 ಲಾಭ ಇಲ್ಲ ಹೋಗ್ಬಿಡುತ್ತೆ. ಬೇಗ ಯೋಚನೆ ಮಾಡಿ ಆನ್ಸರ್ ಹೇಳಿ. ಇವನ ಜೊತೆ ಕೈ ಜೋಡಿಸಿದ್ರೆ ಬರೀ 50% ಶೇರ್ ಸಿಗುತ್ತೆ. ಅದೇ ಈ ನಂದೀಶನ ಜೊತೆ ಕೈ ಜೋಡಿಸಿದ್ರೆ 70 ನಾನು ಇಟ್ಕೊಂಡು 30 ಅವನಿಗೆ ಕೊಡ್ಬೋದು. ಯಾರ್ಯಾರು ಯಾವಾಗ ಹೆಂಗೆ ಚೇಂಜ್ ಆಗ್ತಾರೋ ಹೇಳೋಕ್ಕೆ ಬರಲ್ಲ. ತಂದೆ ಸ್ಥಾನದಲ್ಲಿರೋ ರಾಜೀವಣ್ಣಂಗೆ ಮೋಸ ಮಾಡೋಕ್ಕೆ ಹೊರಟಿರೋ ಇವನು ನಾಳೆ ದಿನ ನಂದೇ ಚೂರಿ ಹಾಕಲ್ಲ ಅಂತ ಏನು ಗ್ಯಾರಂಟಿ? ಸಿಕ್ಕಿರೋ ಅವಕಾಶ ಮಿಸ್ ಮಾಡಿಕೊಂಡ್ರೆ
ನನ್ನಂಥ ದಡ್ಡ ಇನ್ನೊಬ್ಬ ಇರಲ್ಲ. ಸೆವೆಂಟಿ 30. ಕೊನೆಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟಲ್ಲ. 50-50. ನೋಡು, ನನಗೆ ಜಾಸ್ತಿ ಮಾತಾಡೋ ಪರಿಸ್ಥಿತಿ ಇಲ್ಲ. ಆ ವಿಗ್ರಹ ನನ್ನ ಕೈಗೊಪ್ಸು. ನಿಂಗೆ ತಲುಪಬೇಕಾಗಿರೋದು ನಿಂಗೆ ತಲುಪುತ್ತೆ. ಗೊತ್ತಿಲ್ಲದೆ ನಾವು ಹಾಳು ಬಾವಿಗೆ ಬಿದ್ದಿದ್ದೀವಿ. ಸ್ವಲ್ಪ ದಿನ ತಲೆ ಮರೆಸ್ಕೊಂಡಿರೋಣ. ಮುಂದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನಡಿ ಹೋಗೋಣ. ಬರೀ ತಲೆ ಇದ್ರೆ ಸಾಕಾಗಲ್ಲ, ಉಪಯೋಗಿಸೋದು ಕಲಿಬೇಕು. ತಂದೆ ಸ್ಥಾನದಲ್ಲಿಟ್ಟಿರೋ ರಾಜೀವಣ್ಣನೇ ದುಡ್ಡಿನ ಆಸೆಗೋಸ್ಕರ ನಮ್ಮನ್ನೇ ಬಲಿ ಕೊಡಕ್ಕೆ ಮುಂದಾದ. ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತ ಅಂತ ತಿಳ್ಕೊಂಡಿದ್ದ ಮನು ಹಣದ ವ್ಯಾಮೋಹದಿಂದ ನನ್ನ ಪ್ರಾಣನೇ ತೆಗೆಯೋಕೆ ಮುಂದಾದ. ಇನ್ನು ನಂದೀಶ 3 ಕೊಟ್ಟರೆ ಸೊಸೆ ಕಡೆ, 6 ಕೊಟ್ಟರೆ ಅತ್ತೆ ಕಡೆ ಅನ್ನೋ ಜಾತಿಗೆ ಸೇರ್ತವನು. ಬರೀ ತಪ್ಪುಗಳೇ ತುಂಬಿರೋ ಈ ಲೋಕದಲ್ಲಿ ಸರಿ ಯಾವುದು ಈ ಜಗದಲ್ಲಿ? ಶಿವು, ಕಾಫಿ ತಗೋ.
ಓ ಮರ್ತೋಗಿದ್ದೆ, ಬೆಳಗ್ಗೆ ಯಾರೋ ಇದು ಕೊಟ್ಟೋದ್ರು. ಇದಿನ್ನು ಮೊದಲ ಅಧ್ಯಾಯ. ಕಥೆ ಇವಾಗ ಶುರು ಆಗ್ತಿದೆ.